ಯೂಟ್ಯೂಬ್ ವೀಕ್ಷಣೆ ಮಾಡ್ತಿರುವ ಎಲ್ಲ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಅಂತ ಬೇಡ್ಕೊತಾ, ಈಗ ಬೇರೆ ಒಂದು ವಿಷಯವನ್ನು ತಗೊಳ್ಳೋಣ. ಹಾಗೆ ಏನಪ್ಪ ಇವರು ಪ್ರತಿನಿತ್ಯ ಯೋಗನೇ ಹೇಳ್ತಾ ಇರ್ತಾರೆ, ಏನು ಇವ್ರು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇರೆ ಜನಗಳ ಮಹನೀಯರ ಬಗ್ಗೆ ಜನರಲ್ ವಿಷಯಗಳನ್ನು ತಗೊಳ್ಳೋಣ. ಏನು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ, ಸಮಾಜಕ್ಕೆ ಅದರಿಂದ ಆಗುವಂಥ ಉಪಯೋಗಗಳು, ಎಲ್ಲರ ಮೇಲೆ ಬೀರ್ತಕ್ಕಂಥ ಪರಿಣಾಮ, ಸಮಾಜ ಒಂದು ಪರಿವರ್ತನೆ ಆಗುವಂಥ ಒಂದು ಸಂದರ್ಭವನ್ನು ಕೂಡ ನಾವು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಪಡೋಣ. ಒಂದು ಉದಾಹರಣೆ ಅಂದರೆ, ಈಗ ಬುದ್ಧನ ತಗೊಳ್ಳೋಣ. ಬುದ್ಧ ಎನ್ನುವ ಕಾಲದಲ್ಲಿ ಅಂಗುಲಿಮಾಲ ಎನ್ನುವ ಒಬ್ಬ ದೊಡ್ಡ ದರೋಡೆಕೋರ ಇದ್ದ. ಯಾರು? ಒಬ್ಬ ದೊಡ್ಡ ದರೋಡೆಕೋರ ಇದ್ದ. ಅವನ ಕೆಲಸ ಏನಂದರೆ ಎಲ್ಲರನ್ನೂ ಕೊಲ್ಲೋದು, ಜೊತೆಗೆ ಅವರ ಬೆರಳುಗಳಿದೆ. ಅಂಗುಲಿ ಅಂದರೆ ಬೆರಳುಗಳು, ಆ ಬೆರಳುಗಳನ್ನು ಮಾಲೆ ಮಾಡಿ, ಅಂಗುಲಿ ಅಂದರೆ ಬೆರಳುಗಳು, ಮಾಲೆನ ಅಂಗುಲಿ ಮಾಲ, ಆ ಮಾಲೆಯನ್ನು ಹಾಕ್ಕೊಳ್ಳೋದು ಅಂಗುಲಿ ಮಾಲ ಅಂತಕ್ಕಂಥದ್ದು. ಆ ಮಾಲೆಯನ್ನು ಕತ್ತಿಗೆ ಹಾಕೊಂಡು ತಿರುಗಾಡೋದು. ಇವನು ಕಂಡ್ರೆ ಎಲ್ಲರೂ ಭಯಭೀತರಾಗಿ ಓಡ್ತಾ ಇರ್ತಾರೆ ಬೀದಿಗಳಲ್ಲಿ. ಅವನು ಎಲ್ಲೇ ಬರಲಿ ಕಂಡ್ರೆ ಸಾಕು, ಅಂಗುಲಿ ಮಾಲ ಅಂದರೆ ಅವನ ಹೆಸರು ಕೇಳಿದರೆ ಭಯ ಬಿದ್ದು ಓಡ್ತಾ ಇರ್ತಾರೆ. ಅಂಥ ದರೋಡೆಕೋರ ಅವನ ಮನಸ್ಸರ ಬೆರಳುಗಳನ್ನು ಕತ್ತರಿಸಿ ಹಾಕ್ಕೊಂಡು ಸುತ್ತಾಡ್ತಾ ಇರ್ತಾನೆ. ಕೊನೆಗೆ 999 ಜನರನ್ನು ಕೊಂದಿರ್ತಾನೆ. ಇನ್ನೂ ಇರ್ತದೆ. ಕೊನೆಗೆ ಅದು ನನಗೆ ತಿಳಿದ ಮಟ್ಟಿಗೆ, ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿ ವಿವರಣೆ ಕೊಡ್ತಾರೆ. ಇದು ನನಗೆ ಮಾಹಿತಿ ತಿಳಿದಿರೋ ಮಟ್ಟಿಗೆ ಒಬ್ಬೊಬ್ಬರು ಯಾವ ರೀತಿ ವಿವರಣೆ ಮಾಡ್ತಾರೆ ಅವ್ರವ್ರಿಗೆ ಸಂಬಂಧಪಟ್ಟಿರುತ್ತೆ. ನನಗೆ ತಿಳಿದ ಮಾಹಿತಿ, ಒಂದು ಸಾರಿ ಗೌತಮ ಬುದ್ಧ ಬರ್ತಾ ಇರಬೇಕಾದ್ರೆ ಇವನು ಅಂಗುಲಿ ಮೇಲೆ ಹೋಗ್ತಾ ಇರ್ತಾನೆ. ಕಂಡು ಜನಗಳೇನು ಮಾಡ್ತಾ ಇರ್ತಾರೆ ಅಂದರೆ, ಎಲ್ಲ ಬೀದಿ ಎಲ್ಲ ಮನೆಗೆ ಬಾಗಿಲಾಕೊಂಡು ಸೇರ್ಕೊತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಸಿಕ್ತು ಅಂದರೆ ಕೊಲ್ತಾನೆ. ಅವ್ರ ಬೆರಳನ್ನು ಕಟ್ ಮಾಡಿ ಮಲೆ ಹಾಕೋತಾನೆ. ಇಂಥ ಸಂದರ್ಭದಲ್ಲಿ ಬುದ್ಧ ಬರ್ತಾ ಇರ್ತಾನೆ. ಬುದ್ಧ, ಎಲ್ಲರೂ ಹೇಳ್ತಾರೆ ಬುದ್ಧನಿಗೆ, ನೀವು ಹೋಗು ಅಲ್ಲಿ ಅಂಗುಲಿ ಮಲೆ ಬರ್ತಿದ್ದಾನೆ, ಹೋಗು ನೀನು ದಾರಿ ಬಿಟ್ಟು ಹೋಗು ಅಂತ. ಬರಲಿ ಬಿಡಿ, ಅಷ್ಟು ಧೈರ್ಯ, ಅಷ್ಟು ಸಹಿಷ್ಣುತೆ, ಅಷ್ಟು ಒಂದು ಅದರಲ್ಲಿ ಕೆಚ್ಚದೆ ಅವರಲ್ಲಿ ಇರ್ತಕ್ಕಂಥ ಒಂದು ಧೈರ್ಯ, ತಾಳ್ಮೆ, ಸಹಿಷ್ಣುತೆ, ಎಷ್ಟು ಅವರಲ್ಲಿ ತಾಳ್ಮೆ ಇತ್ತು. ಬರಲಿ ಬಿಡಿ ಅಂದ್ಬಿಟ್ಟು ಅವರು ಅದೇ ರೋಡಲ್ಲಿ ಬರ್ತಾಯಿದ್ದಾರಂತೆ. ಅಂಗುಲಿ ಮಲೆ ಬಂದುಬಿಟ್ಟು ಕೇಳ್ತಾನೆ, ಏನು ಜನಗಳೆಲ್ಲ ಈ ರೋಡ್ನಲ್ಲಿ ಎಲ್ಲ ಭಯಭೀತರಾಗಿ ಓಡ್ತಾಯಿದ್ದಾರೆ, ಮನೆಗೆ ಸೇರ್ಕೊತಿದ್ದಾರೆ, ನೀನು ನೋಡು ಎಷ್ಟು ಧೈರ್ಯವಾಗಿ ನೀನು ಬರ್ತಾಯಿದ್ದಿಲ್ಲ ಅಂತ ಕೇಳ್ತಾನೆ. ಯಾಕೆ ಬರಬಾರ್ದು ಅಂತ ಕೇಳ್ತಾನೆ. ಅಲ್ಲಪ್ಪ, ನಾನು ಮನಸ್ಸನ್ನೇ ಕೊಂದು ನಾನು ಈ ಥರ ಆಗಿ ಮಾಲೆ ಹಾಕ್ಕೊಂಡು ಇದು ಮಾಡ್ತೀನಿ, ನಿನ್ನನ್ನು ಕೊಲ್ತೀನಿ ಅನ್ನೋ ಮಾತನ್ನು ಅವನು ಹೇಳ್ತಾನೆ. ಆಯ್ತಪ್ಪ, ನನ್ನನ್ನು ಕೊಲ್ಲುವೆ, ನನಗೆ ಅಭ್ಯಂತರ ಏನಿಲ್ಲ, ನೀನು ನನ್ನನ್ನು ಕೊಲ್ಲುವೆ, ಆಯಿತು, ನಾನು ಹೇಳೋ ಒಂದು ಕೆಲಸ ಮಾಡು ಅಂತ ನೀನು ಅದನ್ನು ಮಾಡುವೆ ಅಂತ ಹೇಳ್ತಾನೆ. ಆಯಿತು, ಏನು ಮಾಡಬೇಕು ಹೇಳು ಅಂತ ಅಂದ್ಬಿಟ್ಟು ಒಂಥರ ಗಟ್ಟಿ ಧ್ವನಿಯಲ್ಲೇ ಕೇಳ್ತಾನೆ. ಆ ಮರದ ಮೇಲೆ ಹತ್ತು ಅಂತ ಹೇಳ್ತಾನೆ. ಮರದ ಮೇಲೆ ಹತ್ತಾಗ ಆ ಕೊಂಬೆನ ಮುರಿದು ಕೆಳಗಡೆ ಹಾಕು ಅಂತ ಹೇಳ್ತಾನೆ. ಒಂದು ಕೊಂಬೆಯನ್ನು ಮುರಿದು ಕೆಳಗಡೆ ಹಾಕ್ತಾನೆ. ಸರಿ, ಕೆಳಗಡೆ ಬಾ ಅಂತ ಹೇಳ್ತಾನೆ. ಬಂದ. ಸರಿ, ಈಗೇನು ಮಾಡಬೇಕು? ಅದನ್ನು ತೊಗೊಂಡೋಗಿ ಮತ್ತೆ ಸೇರಿಸು ಅಂತ ಹೇಳ್ತಾನಂತ. ಅದೇಗೆ ಸಾಧ್ಯ ಅಂತ ಕ್ವಶನ್ ಮಾಡ್ತಾನೆ. ಪ್ರಶ್ನೆಯನ್ನು ಮಾಡಿದಾಗ ಆಗ ಗೌತಮ ಬುದ್ಧ ಹೇಳ್ತಾನೆ, ಅಲ್ಲಪ್ಪ, ಆ ಮರದ ಕೊಂಬೆನ ಮುರಿದಾಕಿದೆಯಾ, ನಿನ್ನೆ ತಾನೇ ಮುರಿದಾಕೋದು, ಅದನ್ನು ತಗೊಂಡೋಗಿ ಸೇರಿಸು ಅಂದರೆ ನಿನ್ನ ಕೈಯಲ್ಲಿ ಸೇರ್ಸೋಕ್ಕಾಗ್ತಾಯಿಲ್ಲ. ಅಲ್ಲ ರೀ, ಎಲ್ಲ ಪ್ರಾಣಿಗಳನ್ನು ತೆಗಿತಿದೆಯಾ, ಕೊಲ್ತಾ ಇದೆಯಾ, ನಿನಗೆ ಸಾಮಾನ್ಯವಾಗಿ ಆ ಕೊಂಬೆನ ನಿನ್ನ ಕೈಲಿ ಸೇರ್ಸೋಕ್ಕಾಗಲ್ಲ ಅಂದರೆ ಇದು ಭಗವಂತ ಕೊಟ್ಟಿರ್ತಕ್ಕಂಥ ಜನ್ಮ. ಈ ಪ್ರಾಣವನ್ನು ತೆಗಿತಿದ್ದಲ್ಲಿ ನಿನಗೇನು ಹಕ್ಕಿದೆ? ಇದು ತಾನಾಗೆ ತಾನು ಹೋಗಬೇಕು. ತಾನು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ನಾವು ಎಷ್ಟು ದಿನ ಇರ್ತೀವಿ, ಏನು ಬಾಳ್ತೀವಿ, ಏನೇನು ಮಾಡ್ತೀವಿ, ಅದು ಅವರವರಿಗೆ ಅನುಕೂಲಕ್ಕೆ ಬಿಟ್ಟದ್ದು. ನೀನು ಒಬ್ಬ ಸಾಮಾನ್ಯನನ್ನು ಆಗಿ ಇಷ್ಟು ಜನಗಳನ್ನು ಕೊಂದು ಇದು ಮಾಡಿ ಇಷ್ಟು ಹಿಂಸೆ ಕೊಟ್ಟಿದ್ದಿಲ್ಲ, ಇದು ನಿನಗೆ ಹೇಗೆ ಸಾಧ್ಯ? ಆಗ ಮನಸ್ಸನಿಗೆ ಅವನು ಕೇಳ್ತಕ್ಕಂತಾನೆ, ಇಷ್ಟು ಸಾಮಾನ್ಯ ಜನಗಳನ್ನು, ಅಮಾಯಕರನ್ನು ಕೊಂದಿದೆಯಲ್ಲ, ಈ ಕೆಲಸ ಮಾಡು, ನನ್ನನ್ನು ಬೇಕಾದ್ರೆ ಕೊಲ್ಲು ಅಂತ ಹೇಳ್ತಾನೆ. ಆವಾಗ ನೋಡಿಬಿಟ್ಟು ಒಂದು ಇದ್ದಕ್ಕಿದ್ದಂಗೆ ಮನಸ್ಸಲ್ಲಿ ದಿಗ್ಭ್ರಾಂತನಾಗ್ಬಿಡ್ತಾನೆ. ಅಲ್ಲ, ನಿನಗೆ ಪ್ರಾಣ ಕೊಲ್ಲಕ್ಕೆ ಎಲ್ಲಿ ಅವಕಾಶ ಇದೆ ಅಂತ ಹೇಳಿದಾಗ ಕೈ ಮುಗಿದು ಬೇಡ್ಕೊಂಡು ಹೇಳ್ತಾನೆ. ಆವಾಗ ಅವನು ಪರಿವರ್ತನೆ ಆಗ್ತಾನೆ. ನೋಡಿ, ಒಬ್ಬ ದೊಡ್ಡ ದರೋಡೆಕೋರ ಏನಾಗ್ತಾನೆ ಅಂದರೆ ಬುದ್ಧನ ಮಾತಿಗೆ
ಪರಿವರ್ತನೆಯಾಗಿ ಅವನು ಬೌದ್ಧ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವನು ಕೂಡ ಸನ್ಯಾಸತ್ವವನ್ನು ಪಡಿತಾನೆ. ಮುಂದಿನ ದಿನಗಳಲ್ಲಿ ಈ ಸಣ್ಣ ಸಣ್ಣ ವಿಷಯಗಳನ್ನು ಈಗ ಚರ್ಚೆ ಮಾಡೋಣ. ಯಾಕೆಂದರೆ ಒಂದೇ ಯೋಗದ ಬಗ್ಗೆನೇ ಹೇಳ್ತಾ ಹೋದರೆ ಏನಿವ್ರು ಯಾವತ್ತೂ ಯೋಗನೇ ಹೇಳ್ತಾರೆ ಅಂತ ಹೇಳ್ತಾರೆ. ಗೌತಮ ಬುದ್ಧನಿಗಿದ್ದಂಥ ಶಕ್ತಿ, ಸಾಮರ್ಥ್ಯ, ಕರುಣೆ ನೋಡಿ, ಅವನು ಕೊಟ್ಟಂಥ ಸಂದೇಶ ಎಲ್ರಿಗೂ ಗೊತ್ತಿದೆ. ಏನು ಕೊಟ್ಟ ಸಂದೇಶ ಹೇಳಿ? ಗೊತ್ತಿದೆ ಯಾರಿಗಾದ್ರೂ? ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿಲ್ಲ. ಆ ಸಂದೇಶ ಮುತ್ತು ರತ್ನ ಇದ್ದಂಗೆ. ಆ ಒಂದು ಸಂದೇಶವನ್ನು ಎಷ್ಟು ಸಾರಿ ಬೇಕಾದರೂ ಯಾವ ಥರ ಬೇಕಾದರೂ ಅರ್ಥ ಮಾಡ್ಕೋಬೇಕು. ಒಂದೇ ಸಾಲಿನಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ ಹೇಳಿ? ಆಸೆಯೇ ದುಃಖಕ್ಕೆ ಮೂಲ. ಏನು ಹೇಳ್ತಾನೆ? ಆಸೆಯೇ ದುಃಖಕ್ಕೆ ಮೂಲ. ಮನಸ್ಸಿನ ಇವತ್ತು ನಮ್ಮನ್ನು ಈ ಮಟ್ಟಕ್ಕೆ, ಅದನ್ನು ಹೇಳ್ತೀನಿ ಮಧ್ಯ ಸಮಾಜದ ಬಗ್ಗೆ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಧ್ಯೆ ಹೇಳ್ತಾ ಇರ್ತೀನಿ. ಆಸೆ ಅಂತಕ್ಕದ್ದು ಮನುಷ್ಯನ ಯಾವ ಕೀಳು ಮಟ್ಟಕ್ಕೆ ಎಲ್ಲಿಗೆ ಬೇಕಾದ್ರೂ ಇಳಿಸುತ್ತೆ. ಮನುಷ್ಯನೇ ಆಸೆಗೆ ಕೊನೆಯೇ ಇಲ್ವಾ ಅನ್ನೋದನ್ನು ಆ ಬುದ್ಧ ಕಲಿಸ್ಕೊಟ್ಟ ಅವನಿಗೆ ಹೊರಡ್ಕೊಂಡು. ಅದಕ್ಕೇ ಇವತ್ತು ಕೂಡ ನಮ್ಮ ಈ ಕಲಿಯುಗದಲ್ಲಿ ಸಮಾಜದಲ್ಲಿ ನಾವು ಆಗ್ತಾ ಇರೋದು ಎಲ್ಲ ಆಸೆಗೆ ಒಳಗಾಗಿ ಇವತ್ತು ಎಲ್ಲನೂ ಮರ್ತು ಬಿಡ್ತೀವಿ. ಏನು ನ್ಯಾಯ, ನೀತಿ, ಧರ್ಮ, ಯಾವುದು ಕರುಣೆಯನ್ನು, ಪ್ರೀತಿ, ವಿಶ್ವಾಸ ಇಲ್ಲದ ಮನಸ್ಸನ್ನು ಕೊಲ್ಲೋದು ಅಂದರೆ ನೋಡೋರು ಎಷ್ಟು ಈಜಿಯಾಗಿ ಪ್ರಾಣಿಗಳನ್ನು ಕೊಂದಷ್ಟೇ ಇದಾಗಿ ಕೊಂಡ್ತಾರೆ. ಪ್ರಾಣಿಗಳಿಗೂ ಜೀವ ಇದೆಯಲ್ವ, ನಾವು ಯೋಚನೆ ಮಾಡಬೇಕಲ್ವ. ಒಂದು ಪ್ರಾಣಿಯನ್ನು ಬಲಿ ತೆಗಿಬೇಕು ಅಂದಾಗ ಅದು ಎಷ್ಟು ನರಳಾಟ ಮಾಡ್ತದೆ, ಎಷ್ಟು ನೋವನ್ನು ಅನುಭವಿಸುತ್ತೆ, ಅದರ ಪಾಪ ಯಾರಿಗೆ ತಟ್ಟುತ್ತೆ? ಇವತ್ತೆಲ್ಲ ನೋಡ್ತಾ ಇದ್ದೀರಾ ಸಮಾಜದಲ್ಲಿ ಏನೇನು ಆಗ್ತಾಯಿದೆ ಅನ್ನೋದನ್ನೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಾ. ಬುದ್ಧನ ಸಂದೇಶ ಕೇಳಿದ್ದೀರಾ? ಏನು ನೆನ್ಪಿಟ್ಕೊಳ್ಳಿ. ಒಂದು ಏನು? ಆಸೆಯೇ ದುಃಖಕ್ಕೆ ಮೂಲ. ಯಾವತ್ತು ಆಸೆ 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 ಜಾಸ್ತಿ ಪಡ್ತಾ ಇರ್ತೀವಿ, ಇನ್ನು ಮನುಷ್ಯನ ದುಃಖಕ್ಕೆ ತಳ್ತಾ ಇರ್ತದೆ. ಅವನ ಒಂದು ಸಂದೇಶ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಆ ಮುತ್ತು ರತ್ನ ಇದ್ದಂಗೆ ಅದನ್ನು ಹೇಗೆ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ. ಈ ಸಂದೇಶವನ್ನು ಇಲ್ಲಿ ಇವತ್ತು ಮುಗಿಸ್ತೀನಿ. ಗೌತಮ ಬುದ್ಧನ ಬಗ್ಗೆ ಮಾತನಾಡಿದರೆ ಎಲ್ಲರ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಏಕೆಂದರೆ ಅಷ್ಟು ಸುಂದರವಾದಂಥ ಕತೆ. ಅಂಥ ದೊಡ್ಡ ದರೋಡೆಗಾರನಾದಂಥ ಅಂಗುಲಿಮಾಲ ಅಂದರೆ ಒಬ್ಬ ದೊಡ್ಡ ಇವನು. ಇಡೀ ಏರಿಯಾ, ಆ ಜಾಗದಲ್ಲಿ, ಆ ಸುತ್ತಮುತ್ತ ಇದರಲ್ಲೆಲ್ಲ ಅವನು ಕಂಡ್ರೆ, ಅವನ ಹೆಸರು ಕೇಳಿದರೆ ಭಯ ಬೀಳ್ತದಂಥ ವ್ಯಕ್ತಿ ಹೇಗೆ ಪರಿವರ್ತನೆ ಆದ? ನಾವ್ಯಾಕೆ ಪರಿವರ್ತನೆ ಆಗ್ತಾಯಿಲ್ಲ? ಯಾಕೆ ಆಗಬಾರ್ದು ಅನ್ನೋದನ್ನು ನಿಮಗೆ ಹೇಳ್ತಾ, ಈ ಅಂಗುಲಿಮಾಲ ಕಥೆಯನ್ನು ಕೇಳಿದಂಥ ನೀವೆಲ್ಲರೂ ಕೂಡ ಅಂಗುಲಿಮಾಲ ಯಾವ ರೀತಿ ಪರಿವರ್ತನೆ ಆದ, ಮನುಷ್ಯ ನಾವ್ಯಾಕೆ ಪರಿವರ್ತನೆ ಆಗಬಾರ್ದು ಅನ್ನೋದನ್ನು ಹೇಳ್ತಾ, ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಎಪಿಸೋಡನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ಭಗವಂತನ ಆಶೀರ್ವಾದ ಕೂಡ ಬಿಡ್ತೇನೆ. ಥ್ಯಾಂಕ್ ಯು.